ಮಾಜಿ ಪ್ರಧಾನಿ ದಿವಂಗತ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಶ್ರದ್ಧಾಂಜಲಿ. ವಿಜಯನಗರ ಜಿಲ್ಲೆಯ ಕೂಡ್ಲಿಗೆಯಲ್ಲಿ ಡಿಸೆಂಬರ್ 27ರಂದು ಬೆಳಗ್ಗೆ ಪಟ್ಟಣದ ಹಲವೆಡೆ ಮತ್ತು ತಾಲೂಕಿನ ವಿವಿಧೆಡೆಗಳಲ್ಲಿ ಡಿಸೆಂಬರ್ 26ರಂದು ನಿಧನರಾದ ಮಾಜಿ ಪ್ರಧಾನಿಗಳು ಹಾಗೂ ಭಾರತೀಯ ಅರ್ಥಶಾಸ್ತ್ರಜ್ಞರಾಗಿದ್ದ ದಿವಂಗತ ಡಾಕ್ಟರ್ ಮನಮೋಹನ್ ಸಿಂಗ್ ರವರಿಗೆ ನುಡಿ ನಮನ ಹಾಗೂ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಪಟ್ಟಣದ ಮದಕರಿ ವೃತ್ತದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಸೇರಿದಂತೆ ವಿವಿಧ ಪಕ್ಷಗಳ ಮುಖಂಡರು, ವಿವಿಧ ಜನಪ್ರತಿನಿಧಿಗಳು, ಹಿರಿಯ ನಾಗರಿಕರು ದಿವಂಗತ ಮಾಜಿ ಪ್ರಧಾನಿಗಳಾದ ದಿವಂಗತ ಡಾಕ್ಟರ್ ಮನಮೋಹನ್ ಸಿಂಗ್ ರವರಿಗೆ ನುಡಿ ನಮನ ಹಾಗೂ ಶ್ರದ್ಧಾಂಜಲಿ ಅರ್ಪಿಸಿದರು. ಮನಮೋಹನ್ ಸಿಂಗ್ ರವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ನಂತರ ಅವರ ಆತ್ಮಕ್ಕೆ ಶಾಂತಿ ಕೋರಿ 1 ನಿಮಿಷ ಮೌನಾಚರಣೆ ಮಾಡಲಾಯಿತು. ಅದಾದ ನಂತರ ಮನಮೋಹನ್ ಸಿಂಗ್ ರವರು ಭಾರತ ದೇಶಕ್ಕೆ ಹಾಗೂ ಪ್ರಪಂಚದ ವಿವಿಧ ದೇಶಗಳಿಗೆ ನೀಡಿದ ಕೊಡುಗೆಗಳು ಮತ್ತು ಅವರು ಪ್ರಧಾನಿಗಳಾಗಿದ್ದಾಗ ಜಾರಿ ತಂದ ಜನಪರ ಯೋಜನೆಯವರ ವ್ಯಕ್ತಿತ್ವದ ಬಗ್ಗೆ ಮುಖಂಡರು ಮಾತನಾಡಿ ನುಡಿ ನಮನವನ್ನು ಸಲ್ಲಿಸಿದರು. ಕೂಡ್ಲಿಗೆ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಕಾವಲಿ ಶಿವಪ್ಪ ನಾಯಕ್, ಕಾಂಗ್ರೆಸ್ ಮುಖಂಡರಾದ ಚಲುವಾದಿ ಉಮೇಶ್, ಗುರುಸಿದ್ದನಗೌಡ ಸಂದರ್ಭದಲ್ಲಿ ಮಾತನಾಡಿ ನುಡಿ ನಮನವನ್ನು ಸಲ್ಲಿಸಿದರು. ಮಹಿಳಾ ಮುಖಂಡರಾದ ಜಿಂಕಲ್ ನಾಗಮಣಿ, ಉದಯ್ ಜನ್ನು, ಸಿಬಿ ಸಿದ್ದಪ್ಪ, ಪಟ್ಟಣ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಸೈಯದ್ ಶುಕೂರು, ಮಾದಳಿ ನಜೀರ್, ಇಂಜಿನಿಯರ್ ಶಫಿವುಲ್ಲಾ, ಹಡಗಲಿ ವೀರಭದ್ರಪ್ಪ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಯುವ ಹಾಗೂ ಹಿರಿಯ ಮುಖಂಡರು, ಪಟ್ಟಣ ಪಂಚಾಯತ್ ಸದಸ್ಯರು, ವಿವಿಧ ಜನಪ್ರತಿನಿಧಿಗಳು, ಕಾಂಗ್ರೆಸ್ ಪಕ್ಷದ ಪಟ್ಟಣ ಹಾಗೂ ತಾಲೂಕಿನ ವಿವಿಧೆಡೆಯ ಪದಾಧಿಕಾರಿಗಳು, ಸದಸ್ಯರು, ಕಾರ್ಯಕರ್ತರು, ಹಿರಿಯ ನಾಗರಿಕರು, ಗಣ್ಯರು ಭಾಗಿಯಾಗಿದ್ದರು. ವರದಿ ವಿಜಯ ಋಷಭೇಂದ್ರ, ಕೂಡ್ಲಿಗಿ. ಮುಖಾಂತರ ಮತ್ತು ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಮುಖಾಂತರ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಿ ಮತ್ತು ಈ ಕಾರ್ಯಕ್ರಮದಲ್ಲಿ ಏನು ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ, ನಿಮ್ಮೆಲ್ಲರಿಗೂ ಒಂದಿಸಿ ನಾನು 2 ಮಾತುಗಳನ್ನು ಮುಗಿಸ್ತಿದ್ದೀನಿ. ನಮಸ್ಕಾರ. ಪ್ರೋಗ್ರಾಮ್ನಲ್ಲಿ ಆ ಸಂದರ್ಭಕ್ಕಾಗಿಯೇ ಹಾಜರಾಗಲಿಕ್ಕೆ ಹಾಗೂ ಇಲ್ಲಿಂದ ಭಾಳ ಜನ ಹೋಗಬೇಕಂತೇಳಿ ನಿರ್ಧಾರ ಮಾಡಿದ್ದೀವಿ. ಇಂಥ ಸಂದರ್ಭದಲ್ಲಿ ಈಗಾಗಲೇ ಮಾನ್ಯ ಶಾಸಕರು ಕೂಡ ಶ್ರದ್ಧಾಂಜಲಿದ್ದಾರೆ. ಆ ಕಾರಣದಿಂದ ಅವರು ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ದಿನ ಅತ್ಯಂತ ದುಃಖಕರವಾದ ದಿನ. ಯಾಕಂದರೆ ನಮ್ಮ ಭಾರತ ದೇಶದ ಒಬ್ಬ ಮೇಧಾವಿ ಅರ್ಥಶಾಸ್ತ್ರಜ್ಞರನ್ನ ಈ ದಿನ ನಾವು ಅಗಲಿದ್ದೀವಿ. ನಿನ್ನೆ ರಾತ್ರಿ ಅವರು ಅಗಲಿದ್ದಾರೆ. ನಮ್ಮ ಅತ್ಯಂತ ಮೇಧಾವಿ ಶಾಸ್ತ್ರಜ್ಞರಾಗಿ ಇವರು ಆರ್ಥಿಕ ತಜ್ಞರಾಗಿದ್ದರು. ಅವರು 1900 ಗುರುಸಿದ್ದನಗೌಡರು ನಮಗೇನು ಉಳಿಲಾರ್ದಂಗೆ ಎಲ್ಲ ಮಾತಾಡ್ಬಿಟ್ಟಿದ್ದಾರೆ. 1991ರಲ್ಲಿ ದೇಶ ಇನ್ನೊಂದು 15 ದಿನದಲ್ಲಿ ಸಂಪೂರ್ಣ ಏನು ದಿವಾಳಿ ಆಗೋಂಥ ಒಂದು ಸಂದರ್ಭ ಇತ್ತು. ಆವಾಗ ಇವರು ವಿ ನರಸಿಂಹರಾವ್ ಅವರು ಪ್ರಧಾನಮಂತ್ರಿ ಆಗಿದ್ದರು. ಆಗ ಇವ್ರನ್ನ ಮನಮೋಹನ್ ಸಿಂಗ್ ಅವ್ರನ್ನ ಕರೆದು ಅವ್ರ ಸಲಹೆಯನ್ನು ತಗೊಂಡು ಮತ್ತು ಎಲ್ಲ ಆರ್ಥಿಕ ಉದಾರೀಕರಣ ಮಾಡಿ ದೇಶದ ಆರ್ಥಿಕವಾಗಿ ಬಲಿಷ್ಠ ಮಾಡಿದಂಥ ವ್ಯಕ್ತಿ ಮತ್ತು ದೇಶವನ್ನು ಆರ್ಥಿಕ ಸಂಕಷ್ಟದಿಂದ ಕಾಪಾಡಿದಂಥ ವ್ಯಕ್ತಿ. ಸಿದ್ಧತೆ ಮಾಡಿಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಭಾಳ ಪಟ್ಟಣದ ಎಲ್ಲ ಕಾಂಗ್ರೆಸ್ ಮುಖಂಡರೇ ಹಾಗೂ ಊರಿನೆಲ್ಲ ಮುಖಂಡರುಗಳೇ ಇವತ್ತು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಕುರಿತಾಗಿ ಇಡೀ ಬರೀ ರಾಷ್ಟ್ರಕ್ಕಷ್ಟೇ ಅಲ್ಲ, ಇಡೀ ವಿಶ್ವಕ್ಕೆ ತುಂಬ ನಷ್ಟ ಅಂತೇಳಿ ಹೇಳಕ್ಕೆ ವೈಯಕ್ತಿಕವಾಗಿ ನಾನು ಇಷ್ಟಪಡ್ತಿದ್ದೇನೆ. ಯಾಕಂತ ಹೇಳಿದರೆ ಅವರು ಕಡು ಬಡತನದಿಂದ ಅವ್ರು ಶಾಲೆಗೆ ಹೋಗ್ಬೇಕಾದ್ರೆ ಚಪ್ಪಲಿ ಕೂಡ ಹಾಕೊಳ್ಳೋಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಅಂಥ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ಒಂದು ರಾಷ್ಟ್ರಷ್ಟೇ ಅಲ್ಲ, ಇಡೀ ವಿಶ್ವಕ್ಕೆ ಮಾದರಿ ವ್ಯಕ್ತಿಯಾಗಿ ಇಡೀ ವಿಶ್ವದೆಲ್ಲೆಡೆ ಆರ್ಥಿಕ ಮುಗ್ಗಟ್ಟು ಉಂಟಾದಾಗ ಭಾರತದ ಆರ್ಥಿಕತೆ ಭಾಳ ಸದೃಢವಾಗಿತ್ತು. ಅದಕ್ಕೆ ಕಾರಣ ಡಾಕ್ಟರ್ ಮನಮೋಹನ್ ಸಿಂಗ್ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅವರ ಒಂದು ಆರ್ಥಿಕ ನೀತಿಯಿಂದಾಗಿ ನಮ್ಮ ಭಾರತ ದೇಶ ಸದೃಢವಾಗಿದೆ. ಅದು ಎಲ್ಲ ಪಕ್ಷಾತೀತವಾಗಿ ಎಲ್ಲ ಪಕ್ಷಗಳು ಕೂಡ ಒಪ್ಪಿಕೊಂಡಿದ್ದಾರೆ. ಅವರೇ ಮನಪೂರ್ವಕವಾಗಿ ಈಗಿನ ಹಾಲಿ ಪ್ರಧಾನಮಂತ್ರಿಗಳಾಗಿದ್ದ ಡಾಕ್ಟರ್ ಮೋದಿ ಕೂಡ ಒಂದು ಆರ್ಥಿಕ ತಜ್ಞರಾಗಿದ್ದಂಥ ಮನಮೋಹನ್ ಸಿಂಗ್ ಅವರನ್ನು ಕೊಂಡಾಡಿದ್ದಾರೆ ಒಂದು ಅಧಿವೇಶನದಲ್ಲಿ. ಅಂಥ ಮೇಧಾವಿ ನಮ್ಮನ್ನು ಅಗಲಿ ಹೋಗಿದ್ದು ಭಾಳ ತುಂಬ ವಿಷಾದನೀಯ. ಈಗಾಗಲೇ ವಯಸ್ಸಾದ ಸಾವು ಅದು. ಈಗಾಗಲೇ ಅವರು ನಮ್ಮನ್ನು ಅಗಲಿ ಹೋಗಿರೋದ್ರಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕಂತೇಳಿ ಕೂಡ್ಲಿ ಕ್ಷೇತ್ರದ ಸಮಸ್ತ ನಾಗರಿಕ ಪರವಾಗಿ ನಾವು ಕೂಡ ಒಂದು ಏನಂತೀರ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಮಾಡಬೇಕಂತೇಳಿ ನಾವು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನು ಕೇಳ್ಕೊಂಡಾಗ ಆಮೇಲೆ ಅವರು 2004ರಿಂದ 2014ರ ಅವಧಿಯಲ್ಲಿ ಸತತ 10 ವರ್ಷಗಳ ಕಾಲ ಪ್ರಧಾನಮಂತ್ರಿಗಳಾಗಿ ಈ ಒಂದು ದೇಶವನ್ನು ಆಳಿ
ಇವತ್ತು ಸಾಕಷ್ಟು ಕೊಡುಗೆಗಳನ್ನು ಇವತ್ತು ಉದ್ಯೋಗ ಖಾತ್ರಿ ಇರ್ಬೋದು, ಆಮೇಲೆ ಆಹಾರ ಭದ್ರತೆ ಇರ್ಬೋದು, 371J ಒಂದು ಮಂಜೂರಾತಿ ನೀಡುತ್ತಾಗಿರ್ಬೋದು, ಮತ್ತು ಆರ್ಥಿಕ ಇರ್ಬೋದು, ಆಟೆ ಇರ್ಬೋದು, ಆಮೇಲೆ ಆಹಾರ ಭದ್ರತೆ ಇರ್ಬೋದು. ಪ್ರತಿಯೊಂದು ಕೂಡ ಈ ದೇಶದ ಚುಕ್ಕಾಣಿ ಹಿಡಿದ ಮೇಲೆ ಬಡ ಜನರಿಗೆ, ಈ ದೇಶ ಜನರಿಗೆ ಏನು ಬೇಕಾಗಿತ್ತು ಅಂತೇಳಿ ಒಂದು ಕಲ್ಪನೆ ಅವ್ರಿಗಿತ್ತು. ಅವ್ರ ಕಲ್ಪನೆ ಇರ್ತಕ್ಕಂಥ ಎಲ್ಲ ಯೋಜನೆಗಳನ್ನು ಜಾರಿಗೆ ತಂದು ಇವತ್ತು ಭಾರತ ದೇಶದ ಸುಮಾರು 140 ಕೋಟಿ ಜನ ನಾವಿವತ್ತು ಸದೃಢವಾಗಿ ಬದುಕ್ತಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರೇ ಕಾರಣ ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಂಡು ಈ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟು ಇಷ್ಟಪಡ್ತಾ ಇದ್ದೀವಿ. ಹಾಗೆ 1991ರಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮತ್ತು ಅವರು PV ನರಸಿಂಹರಾವ್ ಅವರಿಗೆ ಏನೇನು ದೇಶದ ಆರ್ಥಿಕ ಅಭಿವೃದ್ಧಿಗೆ ಆಗ ರೀತಿಯಲ್ಲಿ ಸಲಹೆ ಕೊಟ್ಟು ದೇಶವನ್ನು ಆರ್ಥಿಕ ನಷ್ಟದಿಂದ ಕಾಪಾಡಿದಂಥ ವ್ಯಕ್ತಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ಹಾಗೆ ರೈತರಿಗೆ 72,000 ಕೋಟಿಯನ್ನು ಇವರ ಆಡಳಿತಾವಧಿಯಲ್ಲೇ ಸಹ ರೈತರಿಗೆ ಸಾಲ ಮನ್ನಾ ಮಾಡಿದಂಥ ಸಂದರ್ಭನೂ ಇವರೇ ಇದ್ದರು. ಯಾರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರೇ ಇದ್ದರು.